Next, we are discussing about the next topic, the semi-conservative DNA replication. Semi-conservative DNA replication or DNA duplication ಅಂತಲೂ ಕರೀತಾರೆ. So that is said to be DNA duplication, semi-conservative DNA replication or duplication. So DNA replication or duplication ಅಂದ್ರೆ so the new exact DNA synthesized from the a parental DNA, that process is called DNA replication or duplication. So DNA become double due to the process of DNA replication. The DNA replication is also called a autocatalytic process. Autocatalytic process means the DNA synthesized into DNA. That process is called autocatalytic. So DNA synthesized into different molecules. DNA synthesized into mRNA, proteins and other molecules ಆಗಿ enzymes ಆಗಿ ಕನ್ವರ್ಟ್ ಆಗ್ತಾರೆ. That process ಅನ್ನ ಹೆಟೆರೋಕೆಟಾಲಿಕ್ process. DNA synthesized into different kinds of molecules. ಅದು mRNAಗಳಾಗಿ, tRNA ಆಗಿ ಅಥವಾ ಪ್ರೋಟೀನ್ಸ್ ಆಗಿ, ಎನ್ಸೈಮ್ಸ್ ಆಗಿ ಫಾರ್ಮ್ ಆಗ್ತಿದೆ. ಅದನ್ನು ಹೆಟೆರೋಕೆಟಾಲಿಕ್ ಪ್ರೊಸೆಸ್ ಅಂತ ಕರಿತೀವಿ. ಡಿ ಎನ್ ಎಯಿಂದನೇ ಡಿ ಎನ್ ಎ ಬರ್ತಾ ಇದ್ರೆ, ಅದೇ ಕಾಂಪೌಂಡಿಂದ ಅದೇ ಕಾಂಪೌಂಡ್ ಪ್ರೊಡ್ಯೂಸ್ ಆದರೆ ಅದನ್ನು ಡಿ ಎನ್ ಎ ಆಟೋಕೆಟಾಲಿಕ್ ಪ್ರೋಸೆಸ್ ಅಂತ ಕರೀತಾರೆ. ಆಯಿತಾ? ಸೊ ಡಿ ಎನ್ ಎ ರೆಪ್ಲಿಕೇಶನ್ ಇಸ್ ಎ ಆಟೋಕೆಟಾಲಿಕ್ ಪ್ರೋಸೆಸ್. ದ ಡಿ ಎನ್ ಎ ರೆಪ್ಲಿಕೇಶನ್ ಆರ್ ಡೂಪ್ಲಿಕೇಶನ್ ಅಕ್ಕರ್ ಇನ್ ದಿ ಎಸ್ ಫೇಸ್ ಆಫ್ ದಿ ಸೆಲ್ ಸೈಕಲ್. ಸೆಲ್ ಸೈಕಲನ್ನು ಏನಂತಾರೆ, ಮೇನ್ ಆಗಿ 2 ಸ್ಟೇಜ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಸೆಲ್ ಸೈಕಲ್ ಈಸ್ ಮೇನ್ಲಿ ಡಿವೈಡೆಡ್ ಇಂಟು 2 ಸ್ಟೇಜಸ್ ಅಥವಾ 2 ಫೇಸಸ್ ಆಗಿ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಇಂಟರ್ಫೇಸ್. ಫಸ್ಟ್ ಪೀಸ್ ಹೇಳಿರ್ತಾರೆ, ಇದನ್ನ ಇಂಟರ್ಫೇಸ್ ಅಂತ ಕರೀತಾರೆ. ಇನ್ನೊಂದನೇ ಅಂತ ಕರೀತಾರೆ ಎಂ ಫೇಸ್ ಅಂತೇಳಿ ಕರೀತಾರೆ. ಎಂ ಫೇಸ್ ಇಸ್ ಆಲ್ಸೋ ಕಾಲ್ಡ್ ಡಿವಿಷನ್ ಫೇಸ್ ಅಂತಲೂ ಹೇಳ್ತಾರೆ. ಅಂತ ಕರೀತಾರೆ ಡಿವಿಷನ್ ಫೇಸ್ ಅಂತಲೂ ಹೇಳ್ತಾರೆ. So cell cycle is mainly divided into 2 phases. So one is the interphase, another one is the M phase or division phase. This M phase ಅಂದ್ರೆ ಇದರ ಮೆಟಾಸಿಸ್ ಫೇಸ್ ಗೆ ಒಳಪಡಬಹುದು, ಇಲ್ಲಾಂದ್ರೆ ಮಿಯಾಸಿಸ್ ಸೆಲ್ ಡಿವಿಷನ್ ಒಳಪಡಬಹುದು. ಸೊ ದಟ್ ಸೆಲ್ ಸೈಕಲ್ ಫಸ್ಟ್ ಪೀಸ್ ಹೇಳಿರ್ತಾರೆ. ಈ ಇಂಟರ್ಫೇಸ್ ಅನ್ನು ಏನು ಮಾಡ್ತಾರೆ, 3 ಫೇಸಸ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು G1 ಫೇಸ್, ಇನ್ನೊಂದು S ಫೇಸ್, ಇನ್ನೊಂದು G2 ಫೇಸ್ ಅಂತ ಕರೀತಾರೆ. ಆಯ್ತಾ? ಸೊ ಫಸ್ಟ್ ಗ್ರೋತ್ ಸೆಲ್ಲು ಆಗ್ತಾನೆ ಪೇರೆಂಟಲ್ ಸೆಲ್ಲಿಂದ ಡಿವೈಡ್ ಆಗಿ ಡಾಟಾ ಸೆಲ್ ಆಗಿರ್ತದೆ. ದೆನ್ ನೆಕ್ಸ್ಟ್ ಅಂಡರ್ಗೋ ನೆಕ್ಸ್ಟ್ ಸೆಲ್ ಡಿವಿಷನ್. ಇಟ್ ವಿಲ್ ಬಿ ಪ್ರಿಪೇರ್ ಆರ್ ವಿಲ್ ಬಿ ಗ್ರೋ ಇನ್ ದಿ ಇಂಟರ್ಫೇಸ್ ಸ್ಟೇಜ್. ಇದನ್ನು ಏನಂತ ಕರೀತಾರೆ, ಸೊ ರೆಡಿ ಫೇಸ್ ಅಥವಾ ಪ್ರಿಪರೇಟರಿ ಫೇಸ್ ಅಂತಲೂ ಕರೀತಾರೆ. ಸೊ ಅದನ್ನು 3 ಸ್ಟೇಜ್ ಆಗಿ ಡಿವೈಡ್ ಮಾಡ್ತಾರೆ. G1 ಗ್ರೋತ್ ಫೇಸ್ 1 ಆಗ್ತದೆ. ಆಗ ಸೆಲ್ಲು ಕಂಟೆಂಟು, ಸೈಟೋಪ್ಲಾಸ್ಮಿಕ್ ಕಂಟೆಂಟು, ಸೆಲ್ ಆರ್ಗನಲ್ಸು ದೇ ಬಿಕಮ್ ಗ್ರೋ. ಸೈಟೋಪ್ಲಾಸ್ಮಿಕ್ ಕಂಟೆಂಟಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಎನ್ಸೈಮ್ಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗ್ತಿರ್ತದೆ. ಅದು G1 ಫೇಸ್. ಎಸ್ ಫೇಸ್ ಏನಾಗ್ತದೆ, ಸಿಂಥಸಿಸ್ ಆಫ್ ಡಿ ಎನ್ ಎ. ಸಿಂಥಸಿಸ್ ಆಫ್ ಡಿ ಎನ್ ಎ ಬೈ ದಿ ಡಿ ಎನ್ ಎ ರೆಪ್ಲಿಕೇಶನ್. ಅಂದರೆ 1 ಡಿ ಎನ್ ಎ ಇರೋದು 2 ಡಿ ಎನ್ ಎ ಕನ್ವರ್ಟ್ ಆಗುತ್ತೆ. ಸೊ ಡಿ ಎನ್ ಎ ರೆಪ್ಲಿಕೇಶನ್ ಅಂತ ಹೇಳಿದ್ನಲ್ಲ. ಸೊ ದಿ ನ್ಯೂ ಎಕ್ಸಾಕ್ಟ್ ಡಿ ಎನ್ ಎ ಸಿಂಥಸೈಸ್ ಫ್ರಮ್ ದಿ ಓಲ್ಡ್ ಡಿ ಎನ್ ಎ ಆರ್ ಪೇರೆಂಟಲ್ ಡಿ ಎನ್ ಎ. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಡಿ ಎನ್ ಎ ರೆಪ್ಲಿಕೇಶನ್ ಆರ್ ಡೂಪ್ಲಿಕೇಶನ್ ಅಂತ ಕರಿತೀವಿ. That DNA replication or duplication occur in the S phase of the cell cycle. ಅದನ್ನೇ DNA synthesis phase ಅಂತಾನೆ ಕರೆಯೋದು. ಆಮೇಲೆ DNA ಡಬ್ಲಿಂಗ್ ಆದಮೇಲೆ ಈಗ ಒಂದು ಕ್ರೋಮೋಸೋಮ್ ಇರೋದು ಡಾಟರ್ ಕ್ರೋಮೋಸೋಮ್ ಸೆಟ್ಸ್ ಆಗ್ತವೆ. ಆ ಡಾಟರ್ ಕ್ರೋಮೋಸೋಮ್ ಸೆಟ್ಸು ಆಪ್ಟೈಡ್ ಕಂಡೀಷನ್ ಇರ್ತದೆ. ಆ ಆಪ್ಟೈಡ್ ಕಂಡೀಷನ್ ಇದ್ದಿದ್ದು ಡಿಫ್ರೆಂಟ್ ಕಂಡೀಷನ್ ಆಗಬೇಕಾದ್ರೆ ಸೊ DNA replication will be essential process that will be occur in the S phase of the cell cycle. ಆಯಿತಾ? ಹಂಗಾಗಿ ಸೆಲ್ ಸೈಕಲ್ನ ಎಸ್ ಫೇಸಲ್ಲಿ ಇದು ನಡೀತಿರ್ತದೆ, ಡಿ ಎನ್ ಎ ರೆಪ್ಲಿಕೇಶನ್ ಆರ್ ಡೂಪ್ಲಿಕೇಶನ್. ಅದನ್ನು ನಾವು ಇನ್ನೊಂದು ಹೇಳ್ತಾ ಇದ್ವಿ, ಸೆಮಿ ಕನ್ಸರ್ವೇಟಿವ್ ಡಿ ಎನ್ ಎ ರೆಪ್ಲಿಕೇಶನ್. ಸೆಮಿ ಕನ್ಸರ್ವೇಟಿವ್ ಡಿ ಎನ್ ಎ ರೆಪ್ಲಿಕೇಶನ್ ಅಂದರೆ ಸೊ 2 ಥರ ಡಿ ಎನ್ ಎ ರೆಪ್ಲಿಕೇಶನ್ ಇರ್ತದೆ. ಒಂದು ಸೆಮಿ ಕನ್ಸರ್ವೇಟಿವ್ ಡಿ ಎನ್ ಎ ರೆಪ್ಲಿಕೇಶನ್, ಇನ್ನೊಂದು ಕನ್ಸರ್ವೇಟಿವ್ ಡಿ ಎನ್ ಎ ರೆಪ್ಲಿಕೇಶನ್ ಅಂತಲೂ ಕರೀತಾರೆ. ಸೆಮಿ ಕನ್ಸರ್ವೇಟಿವ್ ಡಿ ಎನ್ ಎ ರೆಪ್ಲಿಕೇಶನ್, ಅನ್ನೋದು ಒನ್ ಇಸ್ ದ ಕನ್ಸರ್ವೇಟಿವ್ ಡಿ ಎನ್ ಎ ರೆಪ್ಲಿಕೇಶನ್ ಅಂತಲೂ ಕರೀತಾರೆ. ಕನ್ಸರ್ವೇಟಿವ್ ಡಿ ಎನ್ ಎ ರೆಪ್ಲಿಕೇಶನ್ ಅಂತ ಏನು ಅಂದರೆ, so the new DNA, so one DNA converted into synthesized into new exact daughter DNA or a new DNA synthesized by the parental DNA. That process is called DNA replication. So the new DNA form ಆಗುವಾಗ ಏನಾಗ್ತದೆ, ಸೊ ಅದು 2 ಪೇರೆಂಟಲ್ ಸ್ಟ್ರಾಂಡನ್ನು ಯುಟಿಲೈಸ್ ಮಾಡಿಕೊಂಡು
ಡಿ ಎನ್ ಎ ಫಾರ್ಮ್ ಆದರೆ ಅಥವಾ ಎರಡು ನ್ಯೂ ಸ್ಟ್ಯಾಂಡ್ಸನ್ನು ಯುಟಿಲೈಸ್ ಮಾಡಿಕೊಂಡು ಒಂದು ಹೊಸ ಡಿ ಎನ್ ಎ ಫಾರ್ಮ್ ಆದರೆ ದಟ್ ಈಸ್ ಟು ಬಿ ಕನ್ಸರ್ವೇಟಿವ್ ಡಿ ಎನ್ ಎ ರೆಪ್ಲಿಕೇಶನ್. ಸೊ ದಿ ನ್ಯೂ ಡಿ ಎನ್ ಎ ಫಾರ್ಮ್ ಬೈ ದಿ ಯುಟಿಲೈಸಿಂಗ್ ಬೋತ್ ದಿ ಪೇರೆಂಟಲ್ ಸ್ಟ್ಯಾಂಡನ್ನು, ಒಂದು ಡಿ ಎನ್ ಎಲ್ ಎರಡು ಸ್ಟ್ಯಾಂಡ್ ಇದೆ, ಎರಡೂ ಪೇರೆಂಟಲ್ ಸ್ಟ್ಯಾಂಡನ್ನು ಯುಟಿಲೈಸ್ ಮಾಡಿಕೊಂಡು ಒಂದು ಹೊಸ ಡಿ ಎನ್ ಎ ಆದರೆ ಅಥವಾ ಎರಡೂ ನ್ಯೂ ಸ್ಟ್ಯಾಂಡನ್ನು ಯುಟಿಲೈಸ್ ಮಾಡಿಕೊಂಡು ಹೊಸ ಡಿ ಎನ್ ಎ ಪ್ರೊಡ್ಯೂಸ್ ಆದರೆ ದಟ್ ಟೈಪ್ ಆಫ್ ಡಿ ಎನ್ ಎ ರೆಪ್ಲಿಕೇಶನ್ ಇಸ್ ಕಾಲ್ಡ್ ಕನ್ಸರ್ವೇಟಿವ್ ಡಿ ಎನ್ ಎ ರೆಪ್ಲಿಕೇಶನ್. ಇನ್ನೊಂದು ಸೆಮಿ ಕನ್ಸರ್ವೇಟಿವ್ ಡಿ ಎನ್ ಎ ರೆಪ್ಲಿಕೇಶನ್ ಅಂತಂದರೆ, ಸೊ ದಿ ನ್ಯೂ ಡಿ ಎನ್ ಎ ಯುಟಿಲೈಸ್ ಒನ್ ಇಸ್ ದ ಪೇರೆಂಟಲ್ ಸ್ಟ್ಯಾಂಡ್, ಅನದರ್ ಒನ್ ಇಸ್ ದ ನ್ಯೂ ಸ್ಟ್ಯಾಂಡ್. ಒಂದು ಪೇರೆಂಟಲ್ ಸ್ಟ್ಯಾಂಡ್, ಒಂದು ನ್ಯೂ ಸ್ಟ್ಯಾಂಡ್. ಒಂದು ಅರ್ಧ ಎರಡು ಸ್ಟ್ಯಾಂಡ್ ಇದೆ ಅಂದರೆ ಒಂದು ಸ್ಟ್ಯಾಂಡು ಪೇರೆಂಟಲ್ ಸ್ಟ್ಯಾಂಡ್ ಇರ್ತದೆ, ಇನ್ನೊಂದು ಸ್ಟ್ಯಾಂಡು ನ್ಯೂ ಸ್ಟ್ಯಾಂಡ್ ಇರ್ತದೆ. ಒಂದು ಸ್ಟ್ಯಾಂಡ್ ಪೇರೆಂಟಲ್ ಸ್ಟ್ಯಾಂಡ್, ಇನ್ನೊಂದು ಸ್ಟ್ಯಾಂಡ್ ನ್ಯೂ ಸ್ಟ್ಯಾಂಡನ್ನು ಯೂಸ್ ಮಾಡ್ಕೊಂಡು ಹೊಸ ಡಿ ಎನ್ ಎ ಫಾರ್ಮ್ ಆದರೆ ಅದನ್ನೇ ಕರಿತೀವಿ ಸೆಮಿ ಕನ್ಸರ್ವೇಟಿವ್ ಡಿ ಎನ್ ಎ ರೆಪ್ಲಿಕೇಶನ್ ಅಂತ ಕರಿತೀವಿ. ಅಂದರೆ ನ್ಯೂ ಡಿ ಎನ್ ಎ ಸಿಂಥಸೈಸ್ ಬೈ ಯೂಸಿಂಗ್ ದಿ ಒನ್ ಆಫ್ ದಿ ಪೇರೆಂಟಲ್ ಸ್ಟ್ಯಾಂಡ್, another one is the new strand to for synthesis of the new DNA, that is called semi-conservative DNA replication. That semi-conservative DNA replication explained by the Watson and Crick. DNA model ಅನ್ನು, DNA duplex model ಅನ್ನು ಯಾರು ಪ್ರಪೋಸ್ ಮಾಡಿದ್ರೋ ಅವರೇ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಇಬ್ಬರು ಈ ಸೆಮಿ ಕನ್ಸರ್ವೇಟಿವ್ ಡಿ ಎನ್ ಎ ರೆಪ್ಲಿಕೇಶನನ್ನು ಎಕ್ಸ್ಪ್ಲೈನನ್ನು ಮಾಡ್ತಾರೆ. ನೀವು ಇದು ವೆರಿ ಇಂಪಾರ್ಟೆಂಟು, ಕೇಳ್ತಾ ಇರ್ತಾರೆ, ನೋಡ್ಕೊಳ್ಳಿ. ಸೊ ಅದರಲ್ಲಿ ನೀವು ಎನ್ಸೈಮ್ಸ್ ಇನ್ವಾಲ್ಡ್ ಇನ್ ದಿ ಡಿ ಎನ್ ಎ ರೆಪ್ಲಿಕೇಶನ್, ಎನ್ಸೈಮ್ಸ್ ಇನ್ವಾಲ್ಡ್ ಇನ್ ದಿ ಡಿ ಎನ್ ಎ ರೆಪ್ಲಿಕೇಶನ್, ಆ ಡಿ ಎನ್ ಎ ರೆಪ್ಲಿಕೇಶನ್ ಇನ್ವಾಲ್ವ್ ಆಗುವಂಥ ಎನ್ಸೈಮ್ಸ್ಗಳು ಯಾವುದು ಅಂತಂದರೆ ಕೇಳ್ತಾ ಇರ್ತೀವಿ. ನೀವು ಬರೀ ಎನ್ಸೈಮ್ಸ್ ಬರ್ಬಿಟ್ಟು ನಿಮಗೆ 2 ಮಾರ್ಕ್ಸ್ ಸಿಗ್ತಿರ್ತದೆ. ಆ ಎನ್ಸೈಮ್ಸ್ ಫಂಕ್ಷನ್ ಬರ್ಕೊಂಡ್ಬಿಟ್ರೆ ಇನ್ನೊಂದು 2 ಮಾರ್ಕ್ಸ್, 4 ಮಾರ್ಕ್ಸ್ ಸಿಗ್ತಿರ್ತದೆ, ಈಸಿಯಾಗಿರ್ತದೆ, ನೋಡ್ಬೇಕು ಆಯಿತಾ. ಸೊ ಎನ್ಸೈಮ್ಸ್ ಇನ್ವಾಲ್ಡ್ ಇನ್ ದಿ ಸೆಮಿ ಕನ್ಸರ್ವೇಟಿವ್ ಡಿ ಎನ್ ಎ replication. First one is the DNA helicase. DNA helicase are unwind ways, unwind ways ಅಂತ ಒಂದಿದೆ. DNA helicase are unwind ways ಅಂತ ಒಂದಿದೆ. ನೆಕ್ಸ್ಟ್ DNA ಅದು helicase ಇದು DNA ligase, DNA ligase. ನೆಕ್ಸ್ಟ್ ಅದು DNA gyrase, DNA gyrase ಅಂತ ಕರೀತೀವಿ. ಇಟ್ಸ್ ಆಲ್ಸೋ ಕಾಲ್ಡ್ ಟೋಪೋಐಸೋಮರೇಸ್ ಅಂತಲೂ ಕರೀತೀವಿ. ಇಟ್ಸ್ ಆಲ್ಸೋ ಸೆಡ್ ಟು ಬಿ ಟೋಪೋಐಸೋಮರೇಸ್ ಅಂತಲೂ ಕರೀತಾರೆ, DNA ಗೈರೇಸು. ಆಮೇಲೆ ಅದು RNA ಪ್ರೈಮೇಸ್, RNA ಪ್ರೈಮೇಸ್. ನೆಕ್ಸ್ಟ್ ಅದು DNA ಪಾಲಿಮರೇಸ್, DNA polymerase. So these are the enzymes are involved in the semi-conservative DNA replication. ಇಷ್ಟು ಎಂಜೈಮ್ಸ್ ನಿಮಗೂ ಒಂದು 2 ನಂಬರ್ ಸಿಗ್ತಿರ್ತದೆ, ಒಂದೊಂದು ಕರಾರದ ನಂಬರು ಆಯಿತಾ. ಅದು DNA ಹೆಲಿಕೇಸಾ ಅನ್ವೈಂಡೈಸು, DNA ಲೈಗೇಸು, ಅದರಿಂದ DNA ಗೈರೇಸಾ ಟೋಪೋ ಐಸೋಮರೇಸು, ದೆನ್ RNA ಪ್ರೈಮೇಸು, ದೆನ್ another one is the DNA ಪಾಲಿಮರೇಸ್. ಇಲ್ಲಿ DNA ಪಾಲಿಮರೇಸ್ ಫಸ್ಟ್ ಮತ್ತು DNA ಪಾಲಿಮರೇಸ್ ಸೆಕೆಂಡ್ ಅಂತ ಎರಡು ಇರ್ತದೆ. ಅದರಲ್ಲೂ ಯುಕ್ಯಾರಿಯೋಟ್ಸಲ್ಲಿ DNA ಪಾಲಿಮರೇಸ್ ಫಸ್ಟ್ ಇಸ್ ದ ಹೈಲಿ ಆಕ್ಟಿವ್ ಆಗಿರ್ತದೆ, DNA ಪಾಲಿಮರೇಸ್ ಸೆಕೆಂಡು ಪ್ರೊಕ್ಯಾರಿಯೋಟ್ಸಲ್ಲಿ ಆಕ್ಟಿವ್ ಆಗಿರ್ತದೆ. ಸೊ ಇವ್ರ ಫಂಕ್ಷನ್ ಬರ್ಕೊಂಡ್ಬಿಟ್ರೆ ನಿಮ್ಗೆ ಏನಾಗ್ತಿರ್ತದೆ, DNA ರೆಪ್ಲಿಕೇಶನ್ ನಿಮಗೆ 1.5 ಮಾರ್ಕ್ಸು, ಸರಿ 2.5 ಮಾರ್ಕ್ಸು ಸಿಗ್ತಿರ್ತದೆ. ಅದರಲ್ಲಿ ಒಂದು ಡಯಾಗ್ರಾಮ್ ಇದೆ, ಅದೊಂದು ಡಯಾಗ್ರಾಮ್ನಾಗಿ ಬರ್ಕೊಂಡ್ಬಿಟ್ರೆ ಆರಾಮ್ ಅದರಲ್ಲೂ ಒಂದು 2 ಮಾರ್ಕ್ಸ್ ಸಿಗ್ತಿರ್ತದೆ ನಿಮಗೆ. ಸೊ ಈಗ DNA ರೆಪ್ಲಿಕೇಶನ್ ಬಂದರೆ, ಸೊ DNA ರೆಪ್ಲಿಕೇಶನ್ ನಾವು ದಿ ನ್ಯೂ ಎಕ್ಸಾಕ್ಟ್ DNA ಸಿಂಥಸೈಸ್ ಫ್ರಮ್ ದಿ ಎ ಪೇರೆಂಟ್ DNA ಆರ್ ಓಲ್ಡ್ DNA ಇಸ್ ಕಾಲ್ಡ್ DNA ರೆಪ್ಲಿಕೇಶನ್ ಅಂತ ಕರಿತೀವಿ. ಸೊ ದಟ್ ಈಸ್ ಕಾಲ್ಡ್ ಒನ್ ಆಫ್ ದಿ DNA. ಸೊ ದಟ್ ಈಸ್ ಎ DNA strand that becomes at the during the at the time of DNA replication, both these strands of the DNA will be joined by the specific nitrogen base pairings. Specific nitrogen base pairings means adenine always bind with the thymine, guanine always bind with the cytosine. Aita, the 2 strands of the DNA is made up of phosphate and sugars in the form ಆಗಿರ್ತದೆ. Then
two strands of the DNA will be joined and coiling with the help of the specific nitrogen base pairing. Specific nitrogen base pairing means adenine always bind with the thymine with the double hydrogen bond. Guanine always bind with the cytosine with the triple hydrogen bond. So the two strands will be opened. Two strands will be opened by the help of the enzyme. By the help of the enzyme that is called DNA helicase or unwind base. DNA helicase or unwindase. Unwindase enzyme will be a coiling a DNA becomes unwinding by breakdown of hydrogen bonds between the nitrogen base pairings. So hydrogen bond with broken with help of the enzyme DNA helicase or unwindase ಅಂದ್ರೆ ವೈಂಡಿಂಗ್ ಆಗಿರುವಂತ ಸ್ಟ್ಯಾಂಡ್ ಅನ್ನ ಏನು ಮಾಡ್ತದೆ ಓಪನ್ ಮಾಡಿಬಿಟ್ಟು ದಟ್ ಫಾರ್ಮ್ ಎ ಫೋರ್ಕ್ ಲೈಕ್ ಸ್ಟ್ರಕ್ಚರ್ ದೇ ಆರ್ ಕಾಲ್ಡ್ DNA ಟೆಂಪ್ಲೇಟ್ಸ್ ಏನು ಕರೀತಾರೆ ಅದನ್ನ DNA templates ಅಂತ ಕರೀತೀವಿ. DNA template ಅನ್ನೋದೇನೋ that a DNA open strand will be essential for the synthesis of new DNA strand on the DNA template. The what DNA strand which helps to a synthesis of the new DNA strand that is called DNA template ಅಥವಾ open strands of the DNA is called DNA template ಅಂತಾನು ಹೇಳ್ಬೋದು. ನೀವು ಯಾವ ತರ ನೋಡಿ. So open strands of the DNA is called DNA template. ಅಥವಾ DNA strand which helps to synthesis of the new DNA strand on it that is called DNA template. ಹಾಗಾಗಿ ಎರಡು open strand ಆಗ್ತದೆ that is called two DNA templates ಗಳು ಫಾರ್ಮ್ ಆಗ್ತದೆ. DNA templates they are the raw material for the synthesis of new DNA strand. Then that two strands will be opened to form a fork-like structure that is called a replication fork. That is said to be replication fork ಅಂತ ಕರೀತಾರೆ. That is said to be replication fork. Replication fork ಅಂತ ಕರೀತಾರೆ. replication fork ಅಲ್ಲಿ ಈಗ ಟ್ಯೂನಿಂಗ್ ಫೋರ್ಕ್ ಇರ್ತದೆ, ನೀವು ಫಿಸಿಕ್ಸ್ ಎಲ್ಲ ಯೂಸ್ ಮಾಡ್ತಿರಲ್ಲ, ಆ ಓಪನ್ ಸ್ಟ್ಯಾಂಡ್ ನಿಮಗೆ ಆ ಟ್ಯೂನಿಂಗ್ ಫೋರ್ಕ್ ತರ ಕಾಣಿಸ್ತದೆ, ಅದನ್ನ ರೆಪ್ಲಿಕೇಶನ್ ಫೋರ್ಕ್ ಅಂತ ಕರಿತೀವಿ. ಓಪನ್ ರೀಸನ್ ಆಫ್ ದಿ DNA replication is called ORI ಅಂತ ಕರೀತಾರೆ. ಅದನ್ನ ORI ಓಪನ್ ರೀಸನ್ ಆಫ್ ದಿ DNA ಟೆಂಪ್ಲೇಟ್ಸ್ ಅಥವಾ DNA replication ಅಥವಾ DNA replication starting reason is called ORI. ಆಯ್ತಾ? initiation of origin of replication, initiation and origin of replication, that is called ORI reason. ಆಯ್ತಾ? Then that is the DNA templates will be formed. That DNA templates will be act as to synthesis of the new DNA strand. New DNA strand synthesis ಆಗಬೇಕಂದ್ರೆ so which are the essential raw materials? The RNA primers. That RNA primers will be synthesized on the new DNA DNA templates in the DNA templates ಮೇಲೆ the RNA primers will be formed ಆಗ್ತವೆ. So one of the strand ಆಯ್ತಾ DNA synthesized from the 5 prime end ಇಂದ 3 prime end direction ಅಲ್ಲಿ synthesize ಆಗ್ತಾ ಇರ್ತದೆ. So ಅದರಲ್ಲಿ ನೀವು DNA stands for ಏನಾಗಿರ್ತದೆ, that is said to be five prime end, that is a 5 prime end, this is 5 prime end, this one is the 3 prime end. ಅದೇ DNA ಸ್ಟ್ರಕ್ಚರ್ಸ್ ಅಲ್ಲಿ ಹೇಳಿರ್ತೀವಿ ಏನಂತ 5 prime end ಇಂದ ಸ್ಟಾರ್ಟ್ ಆದರೆ 3 prime end ಅಲ್ಲಿ ಎಂಡ್ ಆಗ್ತಾ ಇರ್ತದೆ. ಈಗ 5 prime end ಇಂದ 3 prime end ಡೈರೆಕ್ಷನ್ಗೆ ಸೊ ನ್ಯೂ DNA ಸ್ಟ್ಯಾಂಡ್ ಸಿಂಥಸೈಸ್ ಆಗ್ತಾ ಹೋಗ್ತಿರ್ತದೆ. ಒನ್ ಆಫ್ ದಿ ಸ್ಟ್ಯಾಂಡ್ ವಿಲ್ ಬಿ ಸಿಂಥಸೈಸ್ ಫ್ರಮ್ ದಿ 3 prime end ಇಂದ 5 prime end DNA ಟೆಂಪ್ಲೇಟ್ಸ್ ಮೇಲೆ 5 prime end ಇಂದ 3 prime end ಗೆ ನ್ಯೂ ಸ್ಟ್ಯಾಂಡ್ ವಿಲ್ ಬಿ ಸಿಂಥಸೈಸ್ ಆಗ್ತದೆ. ದಟ್ ವಿಲ್ ಬಿ ಸಿಂಥಸೈಸ್ ಬೈ utilizing these enzymes. DNA primase will be essential for the synthesis of the RNA primers. RNA primers are the small segments. They are the raw materials for the synthesis of new DNA strand that is synthesized by using the enzyme RNA primase. Then DNA polymerase enzyme which helps to joining the DNA polymerase enzyme which helps to at the time of the joining of RNA primers by 2' ಅಂದ್ರೆ the deletion of uridine base ಅನ್ನ ಡಿಲೀಟ್ ಮಾಡಿಬಿಟ್ಟು ಥೈಮಿನ್ ಬೇಸ್ ಅನ್ನ ಆಡ್ ಮಾಡೋದಕ್ಕೆ ಆ DNA polymerase enzyme ಹೆಲ್ಪ್ ಮಾಡ್ತಿರ್ತದೆ. DNA ligase enzyme ಏನು ಮಾಡ್ತಿರ್ತದೆ ಅಂತಂದ್ರೆ DNA ligase enzyme will be join the
ಆರ್ ಎನ್ ಎ ಫ್ರಾಗ್ಮೆಂಟ್ಸ್, ಆ ಆರ್ ಎನ್ ಎ ಫ್ರಾಗ್ಮೆಂಟ್ಸ್ಗಳನ್ನು, ಆ ತುಂಡುಗಳನ್ನು, ಸೆಗ್ಮೆಂಟ್ಸ್ಗಳನ್ನು ಜಾಯಿನ್ ಮಾಡಿಸ್ತಾ ಹೋಗ್ತಿರ್ತದೆ. ಅದಕ್ಕೆ ಅದನ್ನು ಸ್ಟಿಚಿಂಗ್ ಎನ್ಸೈಮ್ ಅಂತ ಕರೀತಾರೆ. ಆ ಆರ್ ಎನ್ ಎ ಪ್ರೈಮರ್ಸನ್ನು ಅದನ್ನು ಆರ್ ಎನ್ ಎಲ್ಲಿರುವಂಥ ಯುರಿಡಿಕ್ ಬೇಸನ್ನು ರೀಪ್ಲೇಸ್ ಮಾಡಿಬಿಟ್ಟು ಥೈಮಿನ್ ಬೇಸನ್ನು ಅಡಿಷನ್ ಮಾಡಿಬಿಟ್ಟು ಈ ಡಿ ಎನ್ ಎ ಪಾಲಿಮರೇಸು ಪ್ರೂಫ್ ರೀಡಿಂಗನ್ನು ಮಾಡಿ ಒಂದು ಸ್ಟ್ರ್ಯಾಂಡನ್ನು ಕಂಟಿನ್ಯೂ ಸಿಂಥಸೈಸ್ ಮಾಡ್ತದೆ. ದಟ್ ಈಸ್ ಸೆಡ್ ಟು ಬಿ ಲೀಡಿಂಗ್ ಸ್ಟ್ರ್ಯಾಂಡ್ ಅಂತ ಕರೀತಾರೆ. ಅದನ್ನು ಲೀಡಿಂಗ್ ಸ್ಟ್ರ್ಯಾಂಡ್ ಅಂತ ಕರೀತಾರೆ. ಯಾಕಂದರೆ ಈ ಒಂದು ಸ್ಟ್ರ್ಯಾಂಡ್ ಸಿಂಥಸೈಸ್ ಇರುವಾಗ ಆಲ್ ದೀಸ್ ಎನ್ಸೈಮ್ಸ್, ಎಲ್ಲ ಎನ್ಸೈಮ್ಗಳು ಯಾವುದು ಡಿ ಎನ್ ಎ ಲೀಕೇಜು, ಮತ್ತು ಡಿ ಎನ್ ಎ ಲೈಗೇಸು, ಡಿ ಎನ್ ಎ ಆರ್ ಎನ್ ಎ ಪ್ರೈಮೇಸು, ಡಿ ಎನ್ ಎ ಪಾಲಿಮರೇಸ್ ಎನ್ಸೈಮ್ಸ್ ಎಲ್ಲ ಅಲ್ಲಿಗೆ ಇನ್ವಾಲ್ವ್ ಆಗಿರ್ತವೆ. ಹೆನ್ಸ್ ಒನ್ ಆಫ್ ದಿ ಸ್ಟ್ಯಾಂಡ್ ವಿಲ್ ಬಿ ಕಂಟಿನ್ಯೂಲಿ ಸಿಂಥಸೈಸ್ ಆನ್ ದಿ ಒನ್ ಆಫ್ ದಿ ಡಿ ಎನ್ ಎ ಟೆಂಪ್ಲೇಟ್. ದಟ್ ಸ್ಟ್ಯಾಂಡ್ ಈಸ್ ಕಾಲ್ಡ್ ಯಾಕಂದ್ರೆ ಲೀಡಿಂಗ್ ಸ್ಟ್ಯಾಂಡ್ ಅಂತ ಕರಿತೀವಿ. ಅನದರ್ ಒನ್ ಸ್ಟ್ಯಾಂಡ್ ಸಿಂಥಸೈಸ್ ಫ್ರಮ್ ಯಾವುದು ಅಷ್ಟೇ 5 ಪ್ರೈಮ್ ಇಂದ 3 ಪ್ರೈಮ್ ಇಂಟು ಡೈರೆಕ್ಷನ್ಗೆ ಸ್ಟಾರ್ಟ್ ಆಗೋದು. ಹಾಗಾಗಿ ಇನ್ನೊಂದು ಸ್ಟ್ಯಾಂಡ್ ಏನಾಗ್ತಿರ್ತದೆ ಅನದರ್ ಟೆಂಪ್ಲೇಟ್ ಮೇಲೆ, ಕೆಳಗಡೆ ಸ್ಟ್ಯಾಂಡ್ ಮೇಲೆ ಸೊ ಆರ್ ಎನ್ ಎ ಫ್ರಾಗ್ಮೆಂಟ್ಸ್ಗಳು ಫಾರ್ಮ್ ಆಗ್ತವೆ ಬೈ ದಿ ಅದರಿಂದ ಆರ್ ಎನ್ ಎ ಪಾಲಿಮರೇಸ್ ಎನ್ಸೈಮ್. ದಟ್ ಆರ್ ಎನ್ ಎ ಫ್ರಾಗ್ಮೆಂಟ್ಸ್ ಅಥವಾ ಆರ್ ಎನ್ ಎ ಸೆಗ್ಮೆಂಟ್ಸ್ ಅಂತ ಕರಿತೀವಿ. ಅದು ಆರ್ ಎನ್ ಎ ಪ್ರೈಮೇಸ್ ಅಂತ, ಪ್ರೈಮರ್ಸ್, ಆರ್ ಎನ್ ಎ ಪ್ರೈಮರ್ಸ್ ಅಂತ ಕರೀತೀವಿ. ದಟ್ ಆರ್ ಸೆಡ್ ಟು ಬಿ ಆರ್ ಎನ್ ಎ ಪ್ರೈಮರ್ಸ್. ಈ ಆರ್ ಎನ್ ಎ ಪ್ರೈಮರ್ಸ್ ಸೆಗ್ಮೆಂಟ್ಸ್ ಅನ್ನ ಕಾಣಿಸಿದ್ರೆ ಫ್ರಾಗ್ಮೆಂಟ್ ಅಂತ ಕರೀತೀವಿ. ಅದನ್ನ ಓಕೋಜಾಕಿನ್ ಅಂತ ಸೈಂಟಿಸ್ಟ್, ಓಕೋಜಾಕಿ ಆಯ್ತಾ, ಅನ್ನೋ ಸೈಂಟಿಸ್ಟ್ ಡಿಸ್ಕವರ್ ಮಾಡಿ ಓಕೋಜಾಕಿ ಸೆಗ್ಮೆಂಟ್ಸ್ ಅಥವಾ ಫ್ರಾಗ್ಮೆಂಟ್ಸ್ ಅಂತಲೂ ಕರೀತಾರೆ. ಓಕೋಜಾಕಿ ಸೆಗ್ಮೆಂಟ್ಸ್ ಆರ್ ಫ್ರಾಗ್ಮೆಂಟ್ಸ್ ಅಂತಲೂ ಕರೀತಾರೆ. ಈ ಓಕೋಜಾಕಿ ಸೆಗ್ಮೆಂಟ್ಸ್ ಅಥವಾ ಆರ್ ಎನ್ ಎ ಪ್ರೈಮರ್ಸ್ಗಳೇನಾಗ್ತವೆ, ದೆನ್ ಅಗೈನ್ ಜಾಯಿನ್ ಆಗ್ತದೆ ವಿತ್ ಹೆಲ್ಪ್ ಆಫ್ ದಿ ಡಿ ಎನ್ ಎ ಲೈಗೇಸ್ ಎನ್ಸೈಮ್. ಡಿ ಎನ್ ಎ ಲೈಗೇಸ್ ಎನ್ಸೈಮ್. ನೆಕ್ಸ್ಟ್ ಆ ಡಿ ಎನ್ ಎ ಲೈಗೇಸ್ ಎನ್ಸೈಮ್ ಆರ್ ಎನ್ ಎ ಪ್ರೈಮರ್ಸನ್ನು ಜಾಯಿನ್ ಮಾಡುವಾಗ ಅಥವಾ ಓಕೋಜಾಕಿ ಸೆಗ್ಮೆಂಟ್ಸನ್ನು ಜಾಯಿನ್ ಮಾಡುವಾಗ ಏನಾಗ್ತದೆ, ಆ ಒಂದು ಡಿ ಎನ್ ಎ ಪಾಲಿಮರೇಸ್ ಎನ್ಸೈಮ್ ಏನು ಮಾಡ್ತದೆ ಅಂತಂದರೆ ಆ ಆರ್ ಎನ್ ಎನಲ್ಲಿರುವಂಥ ಯುರಿಡಿನ್ ಬೇಸನ್ನು ರೀಪ್ಲೇಸ್ ಮಾಡಿ ಥೈಮಿನ್ ಬೇಸನ್ನು ಅಡಿಷನ್ ಮಾಡ್ತಾ ಏನು ಮಾಡ್ತದೆ, ಒಂದು ನ್ಯೂ ಸ್ಟ್ಯಾಂಡನ್ನು ಇನ್ನೊಂದು ಟೆಂಪ್ಲೇಟ್ಸ್ ಮೇಲೆ, ಕೆಳಗಡೆ ಟೆಂಪ್ಲೇಟ್ಸ್ ಮೇಲೆ ಅದು 5 ಪ್ರೈಮಿಂದ 3 ಪ್ರೈಮಿನ್ ಡೈರೆಕ್ಷನ್ಗೆ ಸಿಂಥಸೈಸ್ ಮಾಡ್ತದೆ. ಇದು ಸ್ವಲ್ಪ ಲ್ಯಾಕ್ ಆಗಿ ಆಯಿತಾ ಆ ಫಾರ್ಮ್ ಆಗೋದ್ರಿಂದ ಇದನ್ನು ಅಂತ ಕರೀತಾರೆ ಲ್ಯಾಗಿಂಗ್ ಸ್ಟ್ರ್ಯಾಂಡ್ ಅಂತ ಕರೀತಾರೆ. ಅದನ್ನು ಲ್ಯಾಗಿಂಗ್ ಸ್ಟ್ರ್ಯಾಂಡ್ ಅಂತ ಕರೀತಾರೆ. ಇದು ಸ್ವಲ್ಪ ಲೇಟಾಗಿ ಆಗ್ತಾ ಇರ್ತದೆ. ಈ ಆರ್ ಎನ್ ಎ ಪ್ರೈಮರ್ಸ್ಗಳು ಸೆಗ್ಮೆಂಟ್ ಥರ ಕಾಣಿಸ್ತಿರ್ತದೆ. ಯಾಕೆಂತಂದರೆ ಈ ಡಿ ಎನ್ ಎ ಲೈಗೇಸ್ ಎನ್ಸೈಮು ಮತ್ತು ಡಿ ಎನ್ ಎ ಪಾಲಿಮರೇಸ್ ಎನ್ಸೈಮು ಆ ಒಂದು ಮೇಲ್ಗಡೆ ಸ್ಟ್ಯಾಂಡನ್ನು, ಲೀಡಿಂಗ್ ಸ್ಟ್ಯಾಂಡನ್ನು ಕಂಟಿನ್ಯೂ ಸಿಂಥಸೈಸ್ ಮಾಡೋಕ್ಕೆ ಇನ್ವಾಲ್ವ್ ಆಗಿರೋದ್ರಿಂದ ಇದು ಸ್ವಲ್ಪ ಲೇಟಾಗಿ ಗೊತ್ತಾಗ್ತದೆ. ಇಲ್ಲಿ ಫ್ರೀ ಆದಂಥ ಆರ್ ಎನ್ ಎ ಪಾಲಿಮರೇಸ್ ಎನ್ಸೈಮ್, ಆರ್ ಎನ್ ಎ ಪ್ರೈಮೇಸ್ ಎನ್ಸೈಮು ಇಲ್ಲಿ ಬಂದ್ಬಿಟ್ಟು ಫ್ರಾಗ್ಮೆಂಟ್ ಕಟ್ ಆದಂಗೆ ಆ ಒಂದು ಆರ್ ಎನ್ ಎ ಪ್ರೈಮರ್ಸ್ಗಳನ್ನು ಉತ್ಪತ್ತಿ ಮಾಡಿರ್ತದೆ. ಈ ಕಟ್ಟಾದ ಆರ್ ಎನ್ ಎ ಪ್ರೈಮರ್ಸ್ಗಳು ಇರ್ತವೆ ಆ ಸ್ಟ್ಯಾಂಡ್ ಮೇಲೆ ಅಂತ ಮೊದಲು ಅಬ್ಸರ್ವ್ ಮಾಡ್ತಾರೆ ಓಕೋಜಾಕಿ ಅಂತ. ಅದಕ್ಕೆ ಅದನ್ನು ಓಕೋಜಾಕಿ ಸೆಗ್ಮೆಂಟ್ ಅಥವಾ ಓಕೋಜಾಕಿ ಫ್ರಾಗ್ಮೆಂಟ್ಸ್ ಅಂತ ಕರೀತಾರೆ. ಆಮೇಲೆ ಆ ಒಂದು ಕಂಟಿನ್ಯೂ ಲೀಡಿಂಗ್ ಸ್ಟ್ಯಾಂಡನ್ನು ಸಿಂಥಸೈಸ್ ಮಾಡಿದ್ರೆ ಎನ್ಸೈಮ್ಸ್ ತಿರುಗಿ ಮಾಡ್ತವೆ ಈ ಕೆಳಗಡೆ ಸ್ಟ್ಯಾಂಡ್ ಬಂದು ಆ ಡಿ ಎನ್ ಎ ಲೈಗೇಸು ಆರ್ ಎನ್ ಎ ಸೆಗ್ಮೆಂಟ್ಸ್ಗಳನ್ನು ಕಂಟಿನ್ಯೂ ಜಾಯಿನ್ ಮಾಡಿಸ್ತದೆ. ಡಿ ಎನ್ ಎ ಪಾಲಿಮರೇಸ್ ಪ್ರೂಫ್ ರೀಡಿಂಗ್ ಮಾಡಿ ಯುರಿಡಿಕ್ ಬೇಸನ್ನು ರೀಪ್ಲೇಸ್ ಮಾಡಿ ಥೈಮಿನನ್ನು ಆ್ಯಡ್ ಮಾಡಿಬಿಟ್ಟು ಕಂಟಿನ್ಯೂ ಸ್ಟ್ಯಾಂಡನ್ನು ಫಾರ್ಮ್. ಹಾಗಾಗಿ ಲೇಟಾಗಿ ಸ್ವಲ್ಪ ಗ್ಯಾಪ್ ತಗೊಂಡು ಆಗೋದ್ರಿಂದ ಅದಕ್ಕೆ ಅಂತ ಕರೀತಾರೆ ಲ್ಯಾಗಿಂಗ್ ಸ್ಟ್ಯಾಂಡ್ ಅಂತ ಕರಿತೀವಿ. ಒಂದು ಸ್ಟ್ಯಾಂಡ್ ಕಂಟಿನ್ಯೂ ಆಗೋದ್ರಿಂದ ಅದನ್ನು ಲೀಡಿಂಗ್ ಸ್ಟ್ಯಾಂಡ್ ಅಂತ ಕರಿತೀವಿ. ಈಗ ಲೀಡಿಂಗ್ ಸ್ಟ್ಯಾಂಡು ಒಂದು ನ್ಯೂ ಡಿ ಎನ್ ಎ ಸ್ಟ್ಯಾಂಡ್, ಲ್ಯಾಗಿಂಗ್ ಸ್ಟ್ಯಾಂಡು ಏನೋ ಒಂದು ನ್ಯೂ ಡಿ ಎನ್ ಎ ಸ್ಟ್ಯಾಂಡು. ಈ ಡಿ ಎನ್ ಎ ಟೆಂಪ್ಲೇಟ್ಸ್ ಇದೆ ಓಪನ್ ಆಗೋಕ್ಕಂತಲ್ಲ, ಆ ಎರಡೂ ಸ್ಟ್ಯಾಂಡು ಓಲ್ಡ್ ಪೇರೆಂಟಲ್ ಸ್ಟ್ಯಾಂಡ್ಗಳು, ಓಲ್ಡ್ ಡಿ ಎನ್ ಎ ಸ್ಟ್ಯಾಂಡ್ಗಳೇ ಇರೋದು. ಈಗ ಇವೆರಡೂ ಸ್ಟ್ಯಾಂಡನ್ನು, ಒಂದು ಡಿ ಎನ್ ಎ ಟೆಂಪ್ಲೇಟ್ ಓಲ್ಡ್ ಡಿ ಎನ್ ಎ ಸ್ಟ್ಯಾಂಡು ಮತ್ತು ನ್ಯೂ ಸಿಂಥಸೈಸ್ ಆದಂಥ ಒಂದು ಲ್ಯಾಗಿಂಗ್ ಸ್ಟ್ಯಾಂಡ್, ಇವೆರಡನ್ನು ಏನು ಮಾಡ್ತದೆ ಜಾಯಿನನ್ನು ಮಾಡಿಸ್ಬೋದು. ತಿರ್ಗ ಕಾಯಿಲಿಂಗನ್ನು ಮಾಡಿಸ್ತದೆ. ಏನು ಮಾಡ್ತದೆ, ಕಾಯಿಲಿಂಗನ್ನು ಮಾಡ್ತದೆ. ಆ ಕಾಯಿಲಿಂಗ್ ಮಾಡಿಸುವಂಥ ಕೆಲಸ ಮಾಡ್ತಿರೋದು ಅದು ಡಿ ಎನ್ ಎ ಗೈರೇಸ್ ಅನ್ನುವಂಥ ಎನ್ಸೈಮ್. ಅದು ಡಿ ಎನ್ ಎ ಗೈರೇಸ್ ಆಯ್ತಾ, ಡಿ ಎನ್ ಎ ಗೈರೇಸ್ ಅಂತ ಕರೀತೀವಿ ಆಯ್ತಾ. ಈ ಡಿ ಎನ್ ಎ ಗೈರೇಸ್ ಅಟೋಪೈಸಮರೇಸ್ ಮಾಡ್ತದೆ, ತಿರುಗಿ ಸೂಪರ್ ಕಾಯಿಲಿಂಗನ್ನು ಮಾಡಿಸ್ತದೆ. ಆಗ ಸೂಪರ್ ಕಾಯಿಲಿಂಗ್ ಮಾಡಿಸ್ಬಿಟ್ಟು ಡಿ ಎನ್ ಎ ಫಾರ್ಮ್ ಆಗ್ತದೆ. ಆ ನ್ಯೂ ಡಿ ಎನ್ ಎ ಫಾರ್ಮ್ ಆಗೋದು ಏನಾಗ್ತದೆ, ಒಂದು ಓಲ್ಡ್ ಪೇರೆಂಟಲ್ ಸ್ಟ್ಯಾಂಡ್ ಇದೆ, ಇನ್ನೊಂದು ನ್ಯೂ ಸಿಂಥಸೈಸ್ ಸ್ಟ್ಯಾಂಡ್ ಇದೆ. ಇಲ್ಲೂ ನೋಡಿ ಒಂದು ನ್ಯೂ ಡಿ ಎನ್ ಎ ಇಲ್ಲೂ ಆಗ್ತಾ ಇದೆ. ಒಂದು ಪೇರೆಂಟಲ್ ಸ್ಟ್ಯಾಂಡ್, ಒಂದು ನ್ಯೂ ಸ್ಟ್ಯಾಂಡ್. ಒಂದು ಪೇರೆಂಟಲ್ ಸ್ಟ್ಯಾಂಡ್ ಒಂದು ನ್ಯೂ ಸ್ಟ್ಯಾಂಡನ್ನು ಫಾರ್ಮ್ ಮಾಡ್ಕೊಂಡು ಈ ಥರ ಡಿ ಎನ್ ಎಗಳು ಉತ್ಪತ್ತಿಯಾದರೆ ದಟ್ ಈಸ್ ಸೆಡ್ ಟು ಬಿ ಸೆಮಿ ಕನ್ಸರ್ವೇಟಿವ್ ಡಿ ಎನ್ ಎ ರಿಪ್ಲೇಸ್ಮೆಂಟ್. ನೋಡಿ ಅಲ್ಲಿ ಒಂದು ಡಿ ಎನ್ ಎಯಿಂದ ಏನಾಗ್ತಾ ಇದೆ, 2 ಡಿ ಎನ್ ಎ ಸ್ಟ್ಯಾಂಡ್ಗಳು ಫಾರ್ಮ್ ಆಗ್ತಾರೆ. ಒಂದು ಡಿ ಎನ್ ಎಯಿಂದ 2 ಡಿ ಎನ್ ಎ ಬಂದಿದೆ ಆಯಿತಾ. ಆ ಒಂದು ಪೇರೆಂಟಲ್ ಸ್ಟ್ಯಾಂಡ್ ಒಂದು ನ್ಯೂ
ನ್ಯೂ ಸ್ಟ್ಯಾಂಡನ್ನು ಇದಕ್ಕೆ ಸೂಪರ್ ಟೈಮ್ ಅಂದರೆ ವೈಂಡಿಂಗ್ ಆಗಿ ಮಾಡ್ತಾ ಇರುವಂಥದ್ದು ಯಾವುದು ಡಿ ಎನ್ ಎ ಬೇರೀಸ್ ಆರ್ ಟೋಪೋಯಿಸಮರೇಸ್ ಎನ್ಸೈಮ್ ಆಯಿತಾ. ಸೊ ದಿಸ್ ಈಸ್ ದ ಸೆಮಿ ಕನ್ಸರ್ವೇಟಿವ್ ಮೆಥಡ್ ಆಫ್ ಡಿ ಎನ್ ಎ ರೆಪ್ಲಿಕೇಶನ್ ಎಕ್ಸ್ಪ್ಲೈನ್ ವಿತ್ ದಿ ಯಾರು ವ್ಯಾಟ್ಸನ್ ಅಂಡ್ ಕ್ರಿಕ್. ವ್ಯಾಟ್ಸನ್ ಅಂಡ್ ಕ್ರಿಕ್ ಯಾರು ಗೊತ್ತು? ಯಾರು ವ್ಯಾಟ್ಸನ್ ಅಂಡ್ ಕ್ರಿಕ್ಕು? ಸೊ ಡಿ ಎನ್ ಎ ಡೂಪ್ಲೆಕ್ಸ್ ಮಾಡೋದನ್ನು ಡಿ ಎನ್ ಎ ಸ್ಟ್ರಕ್ಚರನ್ನು ಪ್ರಪೋಸ್ ಮಾಡಿದ್ರೆ ಇವರು ಅದೇ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ ಅಂತಂದರೆ ಸೆಮಿ ಕನ್ಸರ್ವೇಟಿವ್ ಡಿ ಎನ್ ಎ ರೆಪ್ಲಿಕೇಶನನ್ನು ಎಕ್ಸ್ಪ್ಲೈನನ್ನು ಮಾಡ್ತಾರೆ. ಅರ್ಥ ಆಯ್ತಾ?